ನೇಪಾಳದಲ್ಲಿ ವರುಣನ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಆಗಿದೆ. ಈಗಾಗಲೇ ಮತ್ತಷ್ಟು ಸಾವು ನೋವು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಇದ್ದೀವಿ. ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಯಾವ ರೀತಿಯಾದಂತಹ ಪ್ರವಾಹ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವಂತಹ ಟಿಬೆಟ್ ಗಡಿಯ ಬಳಿಯ ಗ್ರಾಮಗಳೆಲ್ಲವೂ ಕೂಡ ಪ್ರವಾಹ ದುರಂತದಲ್ಲಿ 160 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶಂಕೆಗಳು ವ್ಯಕ್ತವಾಗ್ತಾ ಇದೆ. 750 ಮಂದಿ ನಾಪತ್ತೆಯಾಗಿದ್ದಾರೆ. 133 ಭಾರತೀಯರು ಕೂಡ ಇದ್ದಾರೆ ಅನ್ನುವಂತಹ ಆತಂಕಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ಹಠಾತ್ ಪ್ರವಾಹಕ್ಕೆ ಮನೆ ಮತ್ತೆ ಸೇತುವೆ, ವಾಹನಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರಿಕರು ಪ್ರವಾಹದಲ್ಲಿ ಸಿಲುಕಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಭೋಟೆ ಕೋಶಿ ತ್ರಿಶೂಲಿ ನದಿಗಳಲ್ಲಿ ನೀರಿನ ಮಟ್ಟ ಭಾರೀ ಏರಿಕೆಯನ್ನ ಕಂಡಿದೆ. ವಿದೇಶಿಯರು ಸೇರಿದಂತೆ 106 ಮಂದಿ ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ನೇಪಾಳದಲ್ಲಿ ಸಂಭವಿಸಿರುವಂತಹ ಹಠಾತ್ ಪ್ರವಾಹದಲ್ಲಿ ಇಲ್ಲಿಯವರೆಗೆ ಸಾವನ್ನಪ್ಪಿರುವವರ ಸಂಖ್ಯೆ ಏನಿದೆಯಲ್ಲ ಅದು ಏರಿಕೆಯನ್ನ ಕಾಣ್ತಾ ಇದೆ. 160ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಆ ಪೈಕಿ 157 ಶವಗಳನ್ನು ಈಗಾಗಲೇ ಹೊರತೆಗೆಯುವಂತಹ ಕೆಲಸಗಳು ಕೂಡ ಆಗಿದೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ 750ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕಾಣೆಯಾಗಿರುವ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅದರಲ್ಲೂ ಕಾಣೆಯಾದವರಲ್ಲಿ 391 ಜನರು ವಿದೇಶಿಗರಾಗಿದ್ದು 142 ಜನರು ಭಾರತೀಯ ಪ್ರಜೆಗಳಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ನೇಪಾಳದಲ್ಲಿ ಬಿರುಸಿನ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಗತ್ಯತೆ ಇರುವವರಿಗೆ ಸರ್ಕಾರವು ಕೂಡ ಎಲ್ಲ ಸಹಾಯವನ್ನು ಕೂಡ ಒದಗಿಸಲಿಕ್ಕಿದೆ ಅಂತ ಹೇಳಿ ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ಕೂಡ ಹೇಳಿದ್ದಾರೆ. ಅದರಂತೆ ಭಾರತವೂ ಕೂಡ ಇಲ್ಲಿ ನೆರವನ್ನ ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಸಹಾಯ ಹಸ್ತವನ್ನು ಕೂಡ ಚಾಚಿದೆ. ರಸುವಾದಲ್ಲಿ ಪ್ರವಾಹಕ್ಕೆ ಬ್ಯಾರಕ್ಗಳು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಪರಿಣಾಮ 29 ಪೊಲೀಸ್ ಸಿಬ್ಬಂದಿ ಹಾಗೆಯೇ 44 ಯೋಧರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರೊಂದಿಗೆ ಗಡಿ ಭಾಗದಲ್ಲಿ ಕರ್ತವ್ಯದಲ್ಲಿ ಇದ್ದಂತಹ ಕಸ್ಟಮ್ಸ್ ಅಧಿಕಾರಿಗಳು ಹಾಗೆಯೇ ಜಲ ವಿದ್ಯುತ್ ಯೋಜನೆಯ ನೌಕರರು ಕೂಡ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. Yo मान्छे कहाँ बसिरहेको हेर अलिमा ल